ಹಳೆ ಫೈಟ್ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದೇ ಸಿದ್ದರಾಮಯ್ಯನವರು ವರ್ಸಸ್ ಜಿಟಿ ದೇವೇಗೌಡರು. ಇಲ್ಲೇನು ಫೈಟ್ ಆಗ್ತಾ ಇದೆ ಈಗ ನೋಡೋಣ. ಟಾಕ್ ಫೈಟ್ ಇದು. ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಸಿಎಂ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವು ವರುಣಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿ, ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ. ಇಬ್ಬರೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸಿಎಂಗೆ ಜಿಟಿ ದೇವೇಗೌಡರು ಮತ್ತೆ ಸವಾಲನ್ನ ಹಾಕಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತಿದ್ರು. ಹಾಗಾಗಿ ಅಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅನ್ನುವಂಥ ಹೇಳಿಕೆಗೆ ಈಗ ತಿರುಗೇಟು ಕೊಟ್ಟಿದ್ದಾರೆ. ನೀವು ಎಷ್ಟು ದಿವಸ ನೀವು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತೀರಿ? ನಾವು ಹೊಸಿ ನೋವು ಪಡ್ತಾ ಇದ್ದೀವಾ? ಹೇಳ್ಕೊಂಡಿದ್ದೀನ ನಾನು ಯಾವತ್ತಾರು ನಿಮ್ಮ ಬಗ್ಗೆ ಮಾತಾಡಿದ್ದೀನ? ಬಂದಾಗ ಯಾಕೆ ಚುಚ್ತೀರಿ ನೀವು? ಬನ್ನಿ, ಈಗಲೂ ಬನ್ನಿ, ನಿಂತ್ಕೊಳ್ಳಿ. ನೀವೇ ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಮೇಲೆ ಚುನಾವಣೆ ನಿಂತ್ಕೊಳ್ಳಿ ಚಾಮುಂಡೇಶ್ವರಿ. ನೀವೇ ಈಗಲೂ ಇಲ್ಲ, ಬನ್ನಿ. ಜಿಟಿಡಿ ಅವರು ಈಗ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರ ಮೇಲೆ ಹರಿಹಾಯ್ದಿದ್ದಾರೆ, ಕಿಡಿಕಾದಿದ್ದಾರೆ. ಸೊ ಸಿಎಂ ಪುತ್ರದ ಯತೀಂದ್ರ ವಿರುದ್ಧ ಜಿಟಿಡಿ ಕಮಿಷನ್ ಬಾಂಬ್ ಅನ್ನು ಹಾಕಿದ್ದಾರೆ. ಗುತ್ತಿಗೆದಾರರು ನಿಮ್ಮ ಪುತ್ರನಿಗೆ ಕಮಿಷನ್ ಕೊಡಬೇಕು, ಹೆಸರಿಗೆ ನಾನು ಶಾಸಕ, ಚಾಮುಂಡೇಶ್ವರಿಯಲ್ಲಿ ಎಲ್ಲ ನಿಮ್ಮದೇ. ಚಾಮುಂಡೇಶ್ವರಿ ಕ್ಷೇತ್ರದ ಬಿಇಒ, ತಹಶೀಲ್ದಾರರು ಸಿಎಂ ಬಂಧುಗಳು, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರಾ ನೀವು ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಿಟಿ ದೇವೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀವು ನನ್ನ ವಿಚಾರಕ್ಕೆ, ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು ಎಮ್.ಎಲ್.ಎ, ಎಲ್ಲ ನಿಮ್ದೆ. ಆ ಕಾಂಟ್ರಾಕ್ಟರ್ ಬಂದ್ರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗೆ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರಿಗೆ ಹೇಳ್ತೀರಿ? ಕೆಣಕ್ಬೇಡಿ. ನನ್ನ ಒಂದು ದಿವಸ ಯಾರಿಗೂ ಹೇಳ್ಕೊಳ್ಳೋದ ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅಂತ ಒಂದು ಅಧಿಕಾರಿ ಬಿಟ್ಟಿದ್ದಾರೇನ್ರಿ ಇವರು? ಒಬ್ಬ ಇಒ ಇದ್ದ ನಮ್ಮ ಕಮ್ಯುನಿಟಿ ತೆಗೆದು ಇವ್ರು ಬಾಂಧವ್ರನ್ನ ಹಾಕೊಂಡ್ರು. ಒಬ್ಬ ಬಿಇಒ ಇದ್ದ, ನಾಮದಾರಿಗಳು ನಾಯಕರವನು ತೆಗೆದು ಇವ್ರ ಬಂಧುನೇ ಹಾಕೊಂಡ್ರು. ತಹಶೀಲ್ದಾರ್ ಇದ್ದ ವೀರಶೈವರ್ನು, ಇವ್ರ ಸಮುದಾಯನೇ ಇವ್ರು ಬಂಧುನೇ ಹಾಕೊಂಡವ್ರೆ. DDPI ತೆಗೆದ್ರು, ಅವ್ರ ಬಂಧುನೇ ಹಾಕೊಂಡಿದ್ದೀರಿ. ನಡೆಸಿ ಅಡ್ಡ ಬಂದಿದ್ದೀನ? ಎಷ್ಟು ತಡ್ಕೊಂಡಿದ್ದೀನಿ ನಾನು? ಸಿದ್ಧವನದಲ್ಲಿ ಸಿದ್ಧ ಔಷಧ ಮಾಡಿಸಿದ್ದು ಯಾರು ಮಾಡಿದ್ದು? ಸಿದ್ದರಾಮಯ್ಯ ಮಾತಲ್ಲಿ ಬರೀ ಗರ್ವ ತುಂಬಿರುತ್ತೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮೈಸೂರು ಪೈಲ್ವಾನ್ ಥರ ತೊಡೆತಟ್ಟಿ ಗರ್ವವನ್ನು ತೋರಿಸಿದ್ಯಾರು? ಸಿದ್ದರಾಮಯ್ಯ ಕಣ್ಣೀರು ಕೃತಕ, ನಮ್ಮ ಕಣ್ಣೀರು ಭಾವನಾತ್ಮಕ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದಂಥ ಪರಿ ಇದು, ಬಳಸಿದಂಥ ಶಬ್ದಗಳಿದು. ಅದೆಲ್ಲವನ್ನು ಗಮನಿಸಿದ್ದೇನೆ. ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಂದಲೋ ಕಲ್ತಿದ್ದಾರೆ. ಈಗ ಅವರು ಜ್ಯೋತಿಷ್ಯದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷ್ಯದ ಪ್ರಜ್ಞೆಯನ್ನು ಎತ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿನ್ನೆಯ ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ. ಅದು ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥದ್ದು ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ, ಕಳೆದ 10 ತಿಂಗಳು ಅಂತಕ್ಕಂಥದ್ದು ನನ್ನ